ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ಮೆಂತೆ ರೈಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಚಿಕ್ಕದೊಂದು ಮೆಂತೆ ಸೊಪ್ಪಿನ ಕಟ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಸಣ್ಣಕ್ಕೆ ಪೀಸ್ ಮಾಡ್ಕೊಂಡಿದ್ದೀನಿ. ಸೊಪ್ಪನ್ನು ಬಿಡಿಸ್ಕೊಂಡು ನೀಟಾಗಿ ಅದನ್ನ ಪೀಸ್ ಮಾಡಿಕೊಂಡು ಉಪ್ಪಾಕಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇವಾಗ ತೊಳೆದ್ಬಿಟ್ಟು ಒಂದು 2-3 ಸಲ ಉಪ್ಪಾಕಿ ಇಟ್ಟಿದ್ದೀನಿ. ಮತ್ತು ಹಾಗೆ ಈಗ ಒಂದು ಜಾರಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಸಣ್ಣ ಪೀಸಷ್ಟು. ಅದಕ್ಕೀಗ ಒಂಚೂರು ಕೊತ್ತಂಬರಿ ಹಾಕೋತಾ ಇದ್ದೀನಿ. ಈಗ ಹಸಿ ಶುಂಠಿ, ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮಿಕ್ಸಿ ಮಾಡೋದಕ್ಕೆ, ಮತ್ತು ಕರಿಬೇವು. ಈಗ ಇದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟು ಏಲಕ್ಕಿ 3 ತೊಗೊಂಡಿದ್ದೀನಿ. ಏಲಕ್ಕಿನ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ, ನಂತರ ಕಹಿ ಅನಿಸ್ತಿರುತ್ತೆ. ಅದಕ್ಕೋಸ್ಕರ 3, ನಿಮಗೆ ಎಷ್ಟು ಮಸಾಲೆ ಜಾಸ್ತಿ ತಿಂತೀರಾ ಅಂದರೆ ಜಾಸ್ತಿ ತೊಗೊಳ್ಳಿ, ಇಲ್ಲ ಕಡಿಮೆ ತಿಂತೀರಾ ಅಂದರೆ ಕಡಿಮೆ ತೊಗೊಳ್ಳಿ. ನಾನು ಸ್ವಲ್ಪ ಕಡಿಮೆನೇ ಇರಲಿ ಅಂತ 3 ಮಾತ್ರ ತೊಗೊಂಡಿದ್ದೀನಿ. 4 ಲವಂಗ ತೊಗೊಂಡಿದ್ದೀನಿ. ಕರಿಬೇವು ಸೊಪ್ಪು, ಕೊತ್ತಂಬರಿ, ಏಲಕ್ಕಿ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಒಂದು ಕೊಬ್ಬರಿ ಒಣ ಪೀಸು. ಮತ್ತು ಆ್ಯಸಿಡಿಟಿ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿ ಜಾಸ್ತಿ ತುಂಬ ಜನ ಹಸಿದನ್ನು ಮೆಣಸಿನ್ಕಾಯಿ ಯೂಸ್ ಮಾಡೋದು ಕಡಿಮೆ. ಆಲ್ಮೋಸ್ಟ್ ಸ್ವಲ್ಪ ಹುರಿದು ಫ್ರೈ ಮಾಡಿ ಯೂಸ್ ಮಾಡ್ಕೊತಾರೆ. ಒಂದು ಚಿಕ್ಕದಾಗಿರುವಂಥ ಒಂದು ಟೊಮೆಟೊ ಹಣ್ಣು 4 ಪೀಸ್ ಮಾಡಿಬಿಟ್ಟು ಅದನ್ನು ಹಸಿದಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. 4 ಪೀಸ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡಲ್ಲಿ ಇಟ್ಕೊಂಡು ಇವಾಗ ಅದು ಫ್ರೈ ಆಗ್ತಾಯಿದೆ. ಹಸಿಮೆಣ್ಸಿನ್ಕಾಯಿ ನಂದು ಏನಿದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇದೆ, ಅದು ಹಂಗಾಗಿ ನಾನು ಜಾಸ್ತಿ ತೊಗೊಂಡಿದ್ದೀನಿ. ನಿಮ್ಮದು ಬೆಂಗಳೂರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ, 2-3 ಹಾಕಿದರೆ ಸಾಕಾಗ್ಬಿಡುತ್ತೆ, ತುಂಬ ಖಾರ ಇರುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಮೆಣಸಿನ್ಕಾಯಿ ಸಿಗುತ್ತೆ. ಇದು ಖಾರ ಇಲ್ಲಿಲ್ಲ, ನಾನು ಹಾಗಾಗಿ ಜಾಸ್ತಿ ತೊಗೊಂಡಿದ್ದೀನಿ. ನಿಮ್ಮ ಮೆಣಸಿನ್ಕಾಯಿ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ತೊಗೊಂಡು, ಖಾರ ಇದ್ದರೆ ಖಾರ ಕಡಿಮೆ ತೊಗೊಳ್ಳಿ, ಕಡಿಮೆ ಖಾರ ಇದೆ ಅಂದರೆ ಜಾಸ್ತಿ ತೊಗೊಳ್ಳಿ. ನಂದಿಲ್ಲಿ ಮೆಣಸಿನ್ಕಾಯಿ ಅದು ಕಡಿಮೆ ಖಾರ ಇದೆ ಎಂದು 1 7 ತೊಗೊಂಡಿದ್ದೀನಿ. ಓಕೆನಾ? ಈಗ ಇದಿಷ್ಟು ಮಿಕ್ಸಿ ಮಾಡ್ಕೋಬೇಕು. ಅಷ್ಟರಲ್ಲಿ 1 ಬೌಲು ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಬಾಸುಮತಿ ರೈಸು ಅದು ಯಾವುದೇ ಯೂಸ್ ಮಾಡಲ್ಲ. ಏನಿದ್ರು ಸೋನಾ ಮಸೂರಿ ಅಂತ ಹೇಳ್ತೀವಲ್ಲ, ಅದರಲ್ಲೂ ಸೋನಾ ಮಸೂರಿ ಅಂದರೆ ಜೀರಾ ಬರುತ್ತಲ್ಲ, ಅದು ತೊಗೊಂಡಿದ್ದೀನಿ. ಜೀರಾ ರೈಸ್ ಏನೋ ಹೇಳ್ತಾರೆ, ಆ ಥರ ರೈಸ್ ಇದು. ಸೊ ಇದನ್ನು ನೀಟಾಗಿ ಒಂದು 2-3 ಸಲ ತೊಳ್ಕೊಬೇಕು ನೀಟಾಗಿ. ಯಾಕೆಂದರೆ ಪಾಲಿಶ್ ಇದೆಲ್ಲ ಇರುತ್ತೆ, ಮತ್ತು ಮೇಲೆ ಅದೇನೋ ಔಷಧಿ ಎಲ್ಲ ಹೊಡೆದಿರ್ತಾರಲ್ಲ, ಸೊ ಹಾಗಾಗಿ ನೀಟಾಗಿ ತೊಳ್ಕೊಬೇಕು ಅದನ್ನು ಅಕ್ಕಿನ. ಹಾಗೆ ಫ್ರೆಂಡ್ಸ್, ಈ ಮೆಂತೆ ರೈಸ್ನ ಶುಗರ್ ಪೇಷಂಟು, ಬಿ ಪಿ ಪೇಷಂಟ್ಸ್ ಎಲ್ಲ ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ. ಇದನ್ನು ವಾರಕ್ಕೆ ಒಂದ್ಸಲನಾದರೂ ನಾವು ಹಸಿ ತಿನ್ನೋಕ್ಕಾಗಲ್ಲ, ಹಸಿದು ತಿನ್ಬೋದು. ಈಗ ಕೋಸಂಬರಿಗಳು ಮಾಡ್ತಿರ್ತೀವಲ್ಲ, ಅದರಲ್ಲಿ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಹಸಿದೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಾಕಿ ಪಲ್ಯಗಳನ್ನು ಮಾಡಿದರೆ ಜಸ್ಟ್ ಒಗ್ಗರಣೆ ಮಾಡಿಟ್ಟು ಸಾಸಿವೆ ಒಗ್ಗರಣೆ ಕೊಟ್ಟು ಸಾಕು, ಅದಕ್ಕೇ ತುಂಬ ಚೆನ್ನಾಗಿರುತ್ತೆ. ಕೆಲವರು ಕಹಿ ಅಂತಾರೆ, ಆ ಥರ ತಿನ್ನೋಕ್ಕಾಗಲ್ಲ ಅಂದರೆ ಈ ಥರ ರೈಸ್ ಮಾಡ್ಕೊಂಡ್ಬಿಟ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ನಾನು ಅದನ್ನು ತೊಳೆದು ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಅಕ್ಕಿನ. ನೆಕ್ಸ್ಟ್ ಇವಾಗ ನಾವು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರ್ ತೊಗೊಂಡು ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇದರಲ್ಲಿ 2 ಸ್ಪೂನ್ ನಾನು ಆಯಿಲ್ ಹಾಕೋತಾ ಇದ್ದೀನಿ. ಇದು ಚಿಕ್ಕದಿದೆ ಸ್ಪೂನ್, ಅದಕ್ಕೋಸ್ಕರ ನಾನು 2 ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಗೋಲ್ಡ್ ವಿನ್ನರ್ ಇದು, ನಿಮಗೆ ಯಾವ್ದು ಇರುತ್ತೋ. ಕೆಲವರು ಫಾರ್ಚೂನ್ ಯೂಸ್ ಮಾಡ್ತಾರೆ, ಕೆಲವರು ಗೋಲ್ಡ್ ವಿನ್ನರು, ಕೆಲವರು ಗಾಣದ ಎಣ್ಣೆ ಅಂತ ಯೂಸ್ ಮಾಡ್ತಾರೆ. ಬಟ್ ನಾನು ಇಲ್ಲಿ ತೊಗೊಂಡಿರೋದು ಗೋಲ್ಡ್ ವಿನ್ನರು. ಯಾವುದೇ ರೀತಿ ಸ್ಪಾನ್ಸರ್ ಏನಲ್ಲ, ಜಸ್ಟ್ ಹೇಳ್ತಿದ್ದೀನಿ ಅಷ್ಟೇ. ಶೇಂಗಾ ಎಣ್ಣೆ ಮಾತ್ರ ತೊಗೊಂಡಿರೋದು. 2 ಸ್ಪೂನ್ ತೊಗೊಂಡೆ. ಈಗ ನೆಕ್ಸ್ಟು ತುಪ್ಪ ಹಾಕ್ಕೊಳ್ಳೋಣ, 1 ಸ್ಪೂನು. ತುಪ್ಪ ಏನಕ್ಕೆ ಅಂದರೆ ಅಕ್ಕಿ ಸೀದೋಗ್ಬಿಡೋ ಚಾನ್ಸಸ್ ಇರುತ್ತೆ ಕುಕ್ಕರಲ್ಲಿ ಮಾಡ್ತಿರ್ತೀವಲ್ಲ, ಸೊ ಹಾಗಾಗಿ ತುಪ್ಪ ಹಾಕೋದ್ರಿಂದ ಬೆನಿಫಿಟ್ ಇದೆ. ಅಕ್ಕಿ ಹಿಡಿಯೋದಿಲ್ಲ, ಮತ್ತು ಅದು ತುಪ್ಪ ಜಾಸ್ತಿ ಆಯಿಲಿ ಕಂಟೆಂಟ್ ಇರುತ್ತಲ್ಲ, ಹಾಗಾಗಿ ತುಪ್ಪ ಹಿಡಿಯೋದಿಲ್ಲ ಅಕ್ಕಿನ, ಕೆಳಗಡೆ ಸಿಯೋದು ಆ ಥರ ಆಗೋದಿಲ್ಲ. ಸೊ ಹಾಗಾಗಿ 1 ಸ್ಪೂನ್ ಮಾತ್ರ ತುಪ್ಪ ಹಾಕ್ಕೊಳ್ಳಿ, ಹಂಗಾದರೆ ಚೆನ್ನಾಗಿ ಬರುತ್ತೆ. ಮತ್ತು ತಿನ್ನೋದಕ್ಕೂ ಚೆನ್ನಾಗಿ, ಮತ್ತು ಹೆಲ್ತ್ ವೈಸು ಓಕೆ. ಅದಕ್ಕೋಸ್ಕರ, ಮತ್ತು ಅದು ಸೀದೋಗಲ್ಲ ಅನ್ನೋದಕ್ಕೋಸ್ಕರನೂ ನೀವು ಹಾಕ್ಕೋಬೋದು 1 ಸ್ಪೂನ್ ತುಪ್ಪನ. ಈಗಿದು ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ಪಲಾವ್ ಎಲೆ ಹಾಕೋದಿದ್ದೀನಿ, ಒಂದು ಪಲಾವ್ ಎಲೆ. ಈಗ 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಅಂದರೆ ಜಾಸ್ತಿ ಏನಿಲ್ಲ, 1 ಇಂಚಲ್ಲಿ ಅರ್ಧನೂ ಬರುತ್ತೆ, ಉದ್ದ ಇದೆ ಅಷ್ಟೇ. ಅದು ಅಷ್ಟು ಇದನ್ನು ತೊಗೊಂಡಿದ್ದೀನಿ ಚಕ್ಕೆನ. ಜಸ್ಟ್ ಒಗ್ಗರಣೆ ಕೊಡೋದಕ್ಕೆ ಅಂತೇಳಿ ತೊಗೊಂಡಿರೋದು. ನಾನೇನು ಮಿಕ್ಸಿ ಮಾಡಲ್ಲ ಏನಿಲ್ಲ, ಹಾಗೆ ಒಗ್ಗರಣೆಗೆ. ಈಗ 1 ಪಿಂಚು ಹಿಂಗೆ ಹಾಕ್ಕೊಂಡಿದ್ದೀನಿ, 1 ಚಿಟಿಕೆ ಅಂತೀವಲ್ಲ ಅಷ್ಟು. ಇವಾಗ ಕರಿಬೇವು ಹಾಕ್ತಿದ್ದೀನಿ ಒಗ್ಗರಣೆ ಕೊಡೋಕ್ಕೆ. ಈಗ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಈಗ ಇದನ್ನು
ಬೇಯಬೇಕು, ಸ್ವಲ್ಪ ಫ್ರೈ ಆಗಬೇಕು. ಸೌಟಿಂದ ತಿರುಗಿಸ್ಕೊತಾ ಇದ್ದೀನಿ. ನೆಕ್ಸ್ಟು 1 ಸ್ಪೂನ್ ಜೀರಿಗೆ, ಅಂದರೆ ಜೀರಾನ ಮಿಕ್ಸಿಲಿ ಅಂದರೆ ಬ್ಲೆಂಡ್ ಮಾಡ್ಕೊತೀನಿ ಜಾರಲ್ಲಿ ಹಾಕಿ. ಅಂದರೆ ಇದರ ಒಗ್ಗರಣೆ ಏನು ಕೊಟ್ಟಿಲ್ಲ ನಾನು ಫ್ರೆಂಡ್ಸ್. ಇವಾಗ ಮಿಕ್ಸಿ ಮಾಡ್ತೀನಿ. ಅದು ನೀರು ಹಾಕಿರಲಿಲ್ಲ, ಸೊ ಹಾಗೆ ಒಣದು ಮಾಡಿದ್ದೆ. ಸೊ ಅದಕ್ಕೋಸ್ಕರ ಈಗ ಮತ್ತೆ ನೀರು ಹಾಕ್ಕೋತಾ ಇದ್ದೀನಿ ಅದಕ್ಕೆ. ಅಂದರೆ ಸ್ವಲ್ಪ ನಾವೇನು ಹಾಕಿರ್ತೀವಲ್ಲ ಅದನ್ನ ಹಾಗೆ ಬ್ಲೆಂಡ್ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ಎಲ್ಲ ಪುಡಿ ಪುಡಿ ಚೆನ್ನಾಗಿ ಇರುತ್ತಲ್ಲ, ಸೊ ಆವಾಗ ಇನ್ನೂ ಚೆನ್ನಾಗಿ ಬ್ಲೆಂಡ್ ಆಗಿ ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಆಗುತ್ತೆ. ಅದಕ್ಕೋಸ್ಕರ ಈಗ ನೆನೆಸಿಟ್ಟಿದ್ನಲ್ಲ ಅಕ್ಕಿನ ಅದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ಅಂದರೆ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಒಂದು 10 ಮಿನಿಟ್ಸ್ ಆದರೂ ನೆಂದಿರಬೇಕು, ಇಲ್ಲ ಅಂದರೆ ಉದ್ರಾಗಲ್ಲ, ಮೆತ್ತಗಾಗ್ಬಿಡುತ್ತೆ. ಅಕ್ಕಿ ಹಾಕಿದ ಮೇಲೆ ಈ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂದ್ರೆ ಹುರ್ಕೋಬೇಕು. ಎಣ್ಣೆಲಿ ಅಕ್ಕಿನ ಎಣ್ಣೆ ತುಪ್ಪ ಹಾಕಿರ್ತೀವಲ್ಲ ಆ ಥರ ಅದರಲ್ಲಿ ಹುರ್ಕೊಳ್ಳೋದ್ರಿಂದ ಉದ್ರಾಗಿ ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ಒಂದೇ ಲೋ ಫ್ಲೇಮ್ ಇಟ್ಕೊಂಡಿರಿ ಇದು ಸ್ಟವ್ನ, ಇಲ್ಲಾಂದರೆ ಅದೇನಾಗುತ್ತೆ ಒತ್ತು ಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಆಮೇಲೆ ವಿಷಲ್ ಓಡಿಸ್ಬೇಕಾದ್ರೆ ಬೇಕಾದರೆ ಹೈ ಫ್ಲೇಮ್ ಇಟ್ಕೊಂಡು ಸ್ಟವ್ನ ವಿಷಲ್ ಮಾಡಿಸ್ಕೋಬೋದು. ಈಗ ಸೊಪ್ಪನ್ನು ಉಪ್ಪು ಹಾಕಿ ತೊಳೆದಿಟ್ಟಿದ್ನಲ್ಲ ಅದು ನೋಡಿ, ಮತ್ತೆ ಒಂದು 2-3 ಸಲ ತೊಳೆದು ಈ ಥರ ಹಾಕಿ ತೊಳೆದು ಇಟ್ಟರು ಕೂಡ ಅದರಲ್ಲಿ ಉಪ್ಪು ಹಾಕಿ ಇಟ್ಟ ಮೇಲೆ ಯಾವ ರೀತಿ ಕೊಳೆಲ್ಲ ಬಿಟ್ಕೊಂಡಿರುತ್ತೆ ನೋಡಿರಿ ಲಾಸ್ಟಲ್ಲಿ. ಈಗ ಇದನ್ನು ಮತ್ತೆ ಅಕ್ಕಿ ಹಾಕಿದ್ವಲ್ಲ ಆದಮೇಲೆ ಹೆಂಗೆ ತಿರುಗಿಸ್ಕೊಂಡ್ವಲ್ಲ ಸೌಟಿಂದ, ಅದೇ ಥರ ಇದನ್ನು ಕೂಡ ಎಣ್ಣೆಲಿ ಫ್ರೈ ಆಗಲಿ ಅಂತೇಳಿ ಸೊಪ್ಪನ್ನು ಸ್ವಲ್ಪ ತಿರುಗಿಸ್ಕೋಬೇಕು. ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಎಲ್ಲ ರುಬ್ಬಿದ್ದು, ಈಗ ಅದರಲ್ಲಿ ಹಾಕೋತಾ ಇದ್ದೀನಿ. ಈಗ ಅದೇ ಬೌಲಲ್ಲಿ 2 ಬೌಲು ನೀರು ಹಾಕ್ಕೋತಿದ್ದೀನಿ. ಯಾಕೆಂದರೆ ಅದು ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಇರುತ್ತಲ್ಲ, ಅದರಲ್ಲಿ ಈ ಥರ ನೀರು ಹಾಕ್ಕೊಂಡು ಮತ್ತನ್ನ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಅಂತೇಳಿ ಅದರಲ್ಲೇ ಹಾಕ್ಕೊಂಡು ನೀರನ್ನು ಈಗ ಕುಕ್ಕರ್ಗೆ ಹಾಕ್ಕೊಂಡೆ. ಈಗ ಇದನ್ನು ಸೌಟಿಂದ ತಿರುಗಿಸ್ಕೋಬೇಕು. ಒಂದೇ ಕಡೆ ಇರುತ್ತೆ ಮಸಾಲೆ, ಅದಕ್ಕೋಸ್ಕರ ಒಂದು ಸ್ಪೂನು ಕಲ್ಲುಪ್ಪು ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಪುಡಿ ಉಪ್ಪು ಹಾಕೋಬೋದು. ನಾನಿಲ್ಲಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ 1 ಸ್ಪೂನ್ ಮಾತ್ರ. ನೀವು ಉಪ್ಪು ತಿನ್ನೋರು ಜಾಸ್ತಿ ಇದ್ದರೆ ನಿಮ್ಮ ಮನೆಯಲ್ಲಿ ನೀವು ಜಾಸ್ತಿ ಹಾಕೋಬೋದು, ಕಡಿಮೆ ಆದರೆ ಕಡಿಮೆ ಹಾಕೋಬೋದು. ನಿಮ್ಮ ಮನೆ ಗೊತ್ತಿರುತ್ತಲ್ಲ ಉಪ್ಪು ಖಾರ ಎಲ್ಲ ಯಾವ ರೀತಿ ಹುಳಿ ಜಾಸ್ತಿ ಇಷ್ಟಪಡ್ತಾರೆ ಅಂತ, ಆ ಕ್ವಾಂಟಿಟಿ ಮೇಲೆ ನೀವು ಹಾಕ್ಕೊಳ್ಳಿ. ಈ ಗ್ಲಾಸಲ್ಲಿ ಕೊತ್ತಂಬರಿ ಆ್ಯಡ್ ಮಾಡಿದೆ, ಅಂದರೆ ಸೇರಿಸ್ಕೊಂಡೆ. ಈ ಗ್ಲಾಸಲ್ಲಿ ಹಾಫ್ ಲೆಮನ್ನು, ಅಂದರೆ ಅರ್ಧ ಪೀಸ್ ಲೆಮನ್ ತೊಗೊಂಡಿದ್ದೀನಿ. ಯಾಕೆಂದರೆ ಒಂದು ಟೊಮೊಟೊ ಹೆಚ್ಚು ಹಾಕಿದ್ನಲ್ಲ, ಅದಕ್ಕೋಸ್ಕರ ಒಂದು ಹಾಫ್ ಪೀಸು ಲೆಮನ್, ಅಂದರೆ ನಿಂಬೆಹಣ್ಣು ಅರ್ಧ ಕಟ್ ಮಾಡಿರೋವಂಥದ್ದು. ಈಗ ಇದನ್ನು ಸೌಟಿನ ತಿರುಗಿಸ್ಕೊಂಡ್ರೆ ಕ್ಯಾಪೆಲ್ಲ ಅದು ಲಿಡ್ ಮುಚ್ಚಿದ್ರೆ ಆಯಿತು. ಕುಕ್ಕರ್ ಲಿಡ್ ಮುಚ್ಚಿಬಿಟ್ರೆ 2 ವಿಷಲ್ ಆದಮೇಲೆ ನಾವು ಅದನ್ನು ತೆಗಿಬೇಕು.
ಆಮೇಲೆ ಕೆಲವರು 3 ವಿಷಲ್ 4 ವಿಷಲ್ ಮಾಡಿಸ್ತಾರೆ. ಆ ಥರ ಆದರೆ ತುಂಬ ಒಂಥರ ಮೆತ್ತಗಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. 2 ವಿಷಲ್ ಮಾತ್ರ ಕುಕ್ಕರ್ ಹಾಕಬೇಕು, ಇಲ್ಲಾಂದರೆ ಕೂಗಬೇಕು, ಇಲ್ಲಾಂದರೆ ಅದು ಏನಾಗುತ್ತೆ ಮೆತ್ತಗಾಗ್ಬಿಡುತ್ತೆ, ತಿನ್ನೋಕೆ ಒಂಥರ ಕಿಚಡಿ ತಿನ್ನೋಂಗಾಗುತ್ತೆ, ದಾಲ್ ಕಿಚಡಿ ಟೈಪು, ಅದಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಉದ್ರುದ್ರಾಗಿದ್ರೇ ಚೆನ್ನಾಗೆ. ಈಗ ವಾಂಗಿಬಾತ್ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಮೆಂತೆ ರೈಸ್ ಈ ಥರದ್ದೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಉದುರಿದ್ರೆ ಚೆನ್ನಾಗಿ ಅನಿಸುತ್ತೆ. ತೀರಾ ಮೆತ್ತಗಿದ್ರೆ ಒಂಥರ ಗಂಜಿ ಟೈಪ್ ಅನಿಸ್ಬಿಡುತ್ತೆ. ಬಿಸಿಬೇಳೆ ಬಾತ್ ಆದರೆ ಸ್ವಲ್ಪ ಮೆತ್ತಗಿದ್ರೂ ನಡೆಯುತ್ತೆ, ಬಟ್ ಇದಾದರೆ ಆ ಥರ ಆಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ 2 ವಿಷಲ್ ಮಾತ್ರ ಮಾಡ್ಕೋಬೇಕು. ಫ್ರೆಂಡ್ಸ್, ಮೆಂತ್ಯ ಸೊಪ್ಪು ಎಷ್ಟು ತಿಂತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಈಗ ಕೆಲವರು ಮೆಂತ್ಯ ಕಾಳು ಬರುತ್ತಲ್ಲ, ಅದನ್ನು ಹಾಗೆ ತಿನ್ನೋದಕ್ಕೆ ಕಹಿ ಅಂತಾರೆ. ಈ ಥರ ಮೆಂತ್ಯ ಸೊಪ್ಪನ್ನು ತಿನ್ನೋದ್ರಿಂದ ಈ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ಕೊಂಡು ತಿಂತಾರೆ. ಅದು ಬಿಟ್ಟು ನೀವು ಮೆಂತ್ಯ ಕಾಳು ತಿನ್ನು ಅಂತೆಲ್ಲ ಕೊಟ್ಟರೆ ಹಂಗೆ ತಿನ್ನೋದಿಲ್ಲ. ಈ ಥರ ರೈಸ್ ಐಟಮ್ ವೀಕ್ಲಿ ಒನ್ಸ್ ಆದರೂ ಮಕ್ಕಳಿಗೂ ಕೊಡಬೇಕು. ಏಜ್ ಆದವರಾದ್ರೂ ಬಿ ಪಿ ಶುಗರ್ ಇರುತ್ತಲ್ಲ ಅಂಥವರೆಲ್ಲ ಆಲ್ಮೋಸ್ಟ್ ಈ ಥರ ತೊಗೊಂಡ್ರೆ ಒಳ್ಳೆಯದು. ಈಗ 1 ವಿಷಲ್ ಆಗಿದೆ. ಈಗ ಡಾಕ್ಟರ್ಸ್ ಕೂಡ ಅದನ್ನೇ ಹೇಳ್ತಾರೆ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು ಈ ಥರದ್ದೆಲ್ಲ ಸೊಪ್ಪುಗಳನ್ನು ಜಾಸ್ತಿ ತಿನ್ನಿ, ತರಕಾರಿ ತಿನ್ನಿ, ಡ್ರೈ ಫ್ರೂಟ್ಸ್ ತಿನ್ನಿ ಅಂತ, ಹಣ್ಣುಗಳು ಫ್ರೂಟ್ಸ್ ಎಲ್ಲ ತಿನ್ನಿ ಅಂತ. ಬಟ್ ಈ ಥರ ಮಾಡ್ಕೊಂಡು ವೀಕ್ಲಿ ಒನ್ಸ್ ಆದರೂ ಪಾಲಕ್ಕು ಮೆಂತ್ಯ ಈ ಥರದ್ದೆಲ್ಲ ಯೂಸ್ ಮಾಡಿಕೊಂಡ್ರೆ ನಮಗೆ ಎಷ್ಟೋ ಹೆಲ್ತಲ್ಲಿ ಬೆನಿಫಿಟ್ಸ್ ಇರುತ್ತೆ. ಹಸಿದು ತಿಂದರೆ ಇನ್ನೂ ಒಳ್ಳೆಯದು. ಚಪಾತಿ ಮತ್ತು ರೊಟ್ಟಿಗೆಲ್ಲ ಕೋಸಂಬರಿ ಥರ ಇದನ್ನೇ ಈರುಳ್ಳಿ ಸೊಪ್ಪೆಲ್ಲ ಒಗ್ಗರಣೆ ಕೊಟ್ಕೊಂಡು ಮಾಡಿದರೆ ಸಖತ್ತಾಗಿರುತ್ತೆ, ಕೊಬ್ಬರಿ ಹಾಕ್ಕೊಂಡು ಆ ಥರ ತಿನ್ಬೋದು. ಇಲ್ಲ ನನಗೆ ಆ ಥರ ಇಷ್ಟ ಆಗಲ್ಲ ಅಂದರೆ, ಈ ಮಕ್ಕಳೆಲ್ಲ ಆ ಥರ ತಿನ್ನೋಕ್ಕೆ ಲೈಕ್ ಮಾಡಲ್ಲ. ಸ್ವಲ್ಪ ಅದನ್ನೇ ವೆಜ್ ರೋಲ್ ಥರ ಅನ್ನಲ್ಲಿ ಸುತ್ತಬಿಟ್ಟು ಮಾಡಿದರೆ ಇಷ್ಟಪಡ್ತಾರೆ. ಅದನ್ನೇ ಕಟ್ ಮಾಡಿ ವೆಜ್ ರೋಲ್ ಮಾಡಿ ತೊಗೊತ ಕೊಟ್ಟರೆ. ಬಟ್ ಆದರೂ ಕೆಲವರು ಅದನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ. ಈ ಥರ ರೈಸ್ ಆದರೆ ಸುಮ್ಮನೆ ತಿಂತಾರೆ, ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ತಿನ್ಬೋದು. ಈಗ ನಮ್ಮ ಮೆಂತ್ಯ ರೈಸ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಮೆಂತ್ಯ ರೈಸ್ ತಿನ್ನೋದಕ್ಕೆ ರೆಡಿ. ನಾನು 1 ಬೌಲ್ ಅಷ್ಟೇ ಮಾಡಿರೋದು, ನೋಡಿ ಇಬ್ಬರು ತಿನ್ನೋದಕ್ಕೆ ಆರಾಮ್ಸೆ ಆಗ್ಬಿಡುತ್ತೆ. ಚಿಕ್ಕ ಬೌಲು, ಜಾಮೂನ್ ಬೌಲ್ ಬರುತ್ತಲ್ಲ ಅದರಲ್ಲೇ ಅಷ್ಟೇ. ಈಗ ರೆಡಿ ಟು ಹೀಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ವ್ಯೂವರ್ಸ್.